ಈ ಸುತ್ತು 40 ಹಳ್ಳಿಗೂ ದೊರೆ. ಹಳ್ಳಿಗಳಲ್ಲಿ ಯಾವುದೇ ಶುಭ ಕಾರ್ಯ ನಡೆಯಬೇಕಾದರೂ ಅಲ್ಲಿ ಈ ಧನಿಕ ವಿಷಕಂಠ ಇರಲೇಬೇಕು. ಅಷ್ಟೇ ಅಲ್ಲ, ಈ ಸುತ್ತು 40 ಹಳ್ಳಿಗಳಲ್ಲಿ ಯಾರೇ ಸತ್ತರೂ ನನ್ನ ಪರ್ಮಿಷನ್ ತೆಗೆದುಕೊಂಡೇ ರುದ್ರ ಭೂಮಿಯಲ್ಲಿ ಹೆಣ ಸುಡಬೇಕು. ಈ ಸುತ್ತು 40 ಹಳ್ಳಿಗಳಲ್ಲಿ ಜಾತ್ರೆ ಮೋಜು ಏನಾದರೂ ನಡೆದರೆ ಈ ಧನಿಕ ವಿಷಕಂಠನ ಪರ್ಮಿಷನ್ ಇರಲೇಬೇಕು. ಒಂದು ವೇಳೆ ನನ್ನ ಮಾತನ್ನು ಧಿಕ್ಕರಿಸಿ ಯಾರೋ ನಮ್ಮ ಮಾತಿಗೆ ಬಾರದ 4 ಹಿರಿಯರು ಕೂಡಿಕೊಂಡು ಜಾತ್ರೆ ಮೋಜು ಮಾಡಿದರೆ ಅಂತವರಿಗೆ ಉರಿಯುವ ಅಗ್ನಿಜ್ವಾಲೆಯಾಗಿ ಸುಟ್ಟು ಭಸ್ಮ ಮಾಡದೆ ಬಿಡುವುದಿಲ್ಲ ಈ ವಿಷಕಂಠ. ನಾನು ಸುಮ್ಮನಿದ್ದರೆ ಕ್ಷೀರಸಾಗರ, ಮುನಿದು ನಿಂತರೆ ಮೃತ್ಯು ಲೋಕಕ್ಕೆ ತುಳಿಯುವ ಮಾರ್ತಾಂಡ. ಮುಸುರಿ, ಮುಸುರಿ, ಧನಿಕರ ದೊರೆಗೆ ನಮಸ್ಕಾರ. ತಾವು ಯಾರೇನು ನನಗೆ ಅರ್ಥವಾಗಲಿಲ್ಲ. ನಾನು ನಾನು ಎಂದು ಹಣದ ಪಪ್ಪಿನಿಂದ ಮೆರೆಯುವ ಬಂಡ ಧನಿಕರ ಎದಕ್ಕೆ ವಾರ್ತ ಪತ್ತಿ ಕಳಿಸುವ ಬಾದರ್ ಹರ್ತಾರ್ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ನೀನು ಅನಾಥನಾದರೆ ಯಾವುದಾದರೊಂದು ಅನಾಥಾಶ್ರಮಕ್ಕೆ ಹೋಗಿ ಇರುವುದು ಬಿಟ್ಟು ಈ ಹಣದ ಆಗರವನ್ನೇ ಹೊತ್ತು ನಿಂತ ವಿಷಕಂಠನ ಮನೆಗೆ ಬಂದಿರುವೆ ಎಂದರೆ ಯಾರ್ದಿನ ಹಣವಂತರ ಹಣೆ ಪರವನ್ನು ಬದಲಿಸಲು ಬಂದ ಭಗವಂತ. ಭಗವಂತ ಹುಚ್ಚ, ಆ ಭಗವಂತನನ್ನೇ ಪಟ್ಟು ಬಡಿದು ನನ್ನ ಅರಮನೆ ಕಾಯುವ ದ್ವಾರಪಾಲಕನನ್ನಾಗಿ ಮಾಡಿಕೊಂಡಿದ್ದೇನೆ. ವಿಷಕಂಠನೆಂಬ ಸಿಂಹ ಸಿಂಹ ಲೇ ವಿಷಕಂಠ, ನೀನು ಸಿಂಹವಾದರೆ ಆ ಸಿಂಹವನ್ನು ಬೇಟೆಯಾಡಿ ಬೋಳಿನಲ್ಲಿ ಹಾಕಿ ಅವನಕ್ಕೆ ತಾವನಂತೆ ಮಾಡುವುದೇ ಈ ಸಿಂಹಗಳಿಗೆ ಮೆಕ್ಕಿದ ಸಿಂಹನರ.
ಮೃಗಗಳಿಗೆ ಮಿಕ್ಕಿದ ಸಿಂಹ. ನಾನು ಯಾರು ಎಂದು ನಿನಗೆ ತಿಳಿದಿಲ್ಲವಾದರೆ, ನನ್ನ ಬಗ್ಗೆ ನಿನಗೆ ತಿಳಿದುಕೊಳ್ಳಬೇಕಾದರೆ ಈ ಸುತ್ತು 40 ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಹುಡುಗರಿಂದ ಹಿಡಿದು ತಲೆ ಅಲ್ಲಾಡುವ ಮುದುಕರನ್ನು ಕೇಳಿ ನೋಡು, ನಾನು ಎಂತವನು ಎಂದು ಹೇಳುತ್ತಾರೆ. ಬಾಯಿ ಏ ವಿಷಕಂಠ ಗೌಡ, ನಿನ್ನ ಬಗ್ಗೆ ತಿಳಿದುಕೊಂಡೆ ಜೀವನದ ಹಂಗಿನ ತಂಗಿ ಹರಿದು ಹಾಕಿ ನಿನ್ನ ಅರಮನೆಗೆ ಕಾಲಿಟ್ಟಿದ್ದಾನೆ ರಾಮೇ ಗೌಡನ ಮಗ ಚಂದ್ರಕಾಂತ್ ಗೌಡ. ರಾಮೇಗೌಡನ ಮಗ ಹೌದರೆ ನೀನು ನನ್ನ ಪಕ್ಷ ವೈರ್ಯ ಮಗ ಅಂದಂತಾಯಿತು. ಅದೇ ನಿನ್ನ 25 ವರ್ಷದ ಕಟ್ಟೆ ವೈರ್ಯ ಮಗ. ಚಂದ್ರ, ನನ್ನಿಂದ ನಿನಗೆ ಏನಾಗಬೇಕು ಹೇಳು. ನಾನು ಕೇಳಿದ್ದು ಕೊಡಲು ನೀನೇನು ದರಗಿಳದ ಬಂದ ಪರಮಾತ್ಮನೋ ನೀನಲ್ಲ. ನಿತ್ಯವೂ ಸಾವಿರಾರು ಅಂದ ನಾಥರಿಗೆ ಆಶ್ರಯ ನೀಡಿ ಸಂಗೀತ ಕಲಿಸಿಕೊಟ್ಟ ಶ್ರೀ ಗಾನ ಯೋಗಿ ಪುಟ್ಟ ರಾಜ್ಯ ಗವಾಯಿಗಳು ನೀನಲ್ಲ. ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಧನ ಸಹಾಯ ಮಾಡುವ ದಾನಶೂರ ಕರ್ಣನೋ ನೀನಲ್ಲ. ವಿಷಕಂಠ ಗೌಡ, ಈ ಚಂದ್ರನ ಎದುರಿಗೆ ಎದೆ ತಟ್ಟಿ ನಿಂತಿರುವಲ್ಲ, ಜೀವನದ ಮೇಲೆ ಆಸೆ ಇಲ್ಲವೇ? ಆಸೆ? ಮಂಗೆ ಹುಟ್ಟುತ್ತಲೇ ಸಾವಿರಾರು ಆಸೆಗಳನ್ನ ಹೊತ್ತು ಈ ಭೂಮಿಗೆ ಬಂದಿದ್ದಾನೆ ಈ ವಿಷಕಂಠ. ಚಂದ್ರ, ನನ್ನ ಇತಿಹಾಸದ ಹಾಡುಗಳನ್ನು ಒಮ್ಮೆ ತಿರುಗಿ ಓದಿ ನೋಡು, ಆಗ ಗೊತ್ತಾಗುತ್ತದೆ ನಾನು ಎಂತವನು, ಈ ಊರಿಗೆ ಮಿಕ್ಕಿದ ವಿಷಕಂಠ ಗೌಡ. ನಿನ್ನ ಇತಿಹಾಸದ ಕಾಗದ ಹಾಳೆಯನ್ನು ತೆಗೆದುಕೊಂಡು ಹೋಗಿ ಒಪ್ಪಿಟ್ಟಲ್ಲಿ ಹಾಕುವ ಹಾಳೆಯನ್ನು ಮಾಡು. ಆದರೆ ನೀನು ಯಾರೋ, ಎಲ್ಲಿ ಇದೆಯಾ, ಏನು ಕೆಲಸ ಮಾಡ್ತೀಯೋ ತಿಳಿದುಕೊಂಡು ಹೋಗಲು ಬಂದಿದ್ದೆ. ವಿಷಕಂಠ ಗೌಡ, ಇನ್ನು ಮುಂದೆ ಐತೆ ನಿನಗೆ ಇದೇ ಮಾರಿಯಪ್ಪ. ನನ್ನ ಅರಮನೆಗೆ ನನ್ನನ್ನು ಹುಡುಕಿಕೊಂಡು ಬಂದವರನ್ನು ಹಾಗೆ ಬರಿಗೈಯಲ್ಲಿ ಕಳಿಸಿಲ್ಲ ಈ ವಿಷಕಂಠ ಗೌಡ. ನಿನಗೇನು ಬೇಕು ಕೇಳು, ಕೊಟ್ಟು ಕಳಿಸುತ್ತೇನೆ. ವಿಷಕಂಠ ಗೌಡ, ನಾನು ಕೇಳಿದ್ದು ಕೊಡ್ತೀಯ ವಿಷಕಂಠ? ಕೊಡುತ್ತೇನೆ. ನನಗೆ ನಿನ್ನ ಆಸ್ತಿ ಅಂತಸ್ತು ಏನು ಬೇಡ, ನನಗೆ ನಿನ್ನ ಪ್ರಾಣ ಬೇಕು. ನನ್ನ ಅರಮನೆಗೆ ನನ್ನ ಪ್ರಾಣವನ್ನು ಕೇಳಿಕೊಂಡು ಬಂದವರನ್ನು ಜೀವಂತವಾಗಿ ಮರಳಿ ಕಳಿಸಿಲ್ಲ ಈ ವಿಷಕಂಠ. ವಿಷಕಂಠ, ನೀನು ಪಂಡರ ಗಂಡನೋ ಇಲ್ಲ ನಾನು ಪಂಡರ ಗಂಡನೋ ಇನ್ನು ಸ್ವಲ್ಪ ದಿನಗಳಲ್ಲೇ ಗೊತ್ತಾಗುತ್ತದೆ. ವಿಷಕಂಠ, ನಾನೀಗ ಬರುತ್ತೇನೆ, ಮುಂದಾಯ್ತು ನಿನಗ ಮಾರಿಯಪ್ಪ.
ಗೆಳೆಯ ಎಂದರೆ ನಿನ್ನಂತವನಿರಬೇಕು. ಹಾ ಗಂಗಾಧರ, ಹೇಗೆ ನಡೆದಿದೆ ನಿನ್ನ ಹೊಸ ಬಾಳಿನ ದೋಣಿಯ ಪಯಣ? ವಿಷಕಂಠಗೌಡ್ರಿ, ನಾನು ಅಂದುಕೊಂಡಂತೆ ನಡೀತಾ ಇಲ್ಲ ನನ್ನ ಸಂಸಾರದ ಬಂಡಿ. ಸಂಸಾರದ ಬಂಡೆ ಗಂಗಾಧರ, ನಿನ್ನ ಸಂಸಾರದ ಬಂಡೆ ಸುಗಮವಾಗಿ ಸಾಗಬೇಕಾದರೆ ಮೊದಲು ಗಂಡ ಹೆಂಡತಿ ಅಡ್ಡಶಿಪ್ ಬಹಳ ಮುಖ್ಯ ಮಿತ್ರ. ವಿರಾಟ್, ನಾನು ನನ್ನ ಹೆಂಡತಿ ಚೆನ್ನಾಗಿ ಇದ್ದೇವೆ. ಆದರೆ ಆದರೆ ಏ ಗಂಗಾಧರ, ಆದರೆ ಎಂಬುವ ಪದವನ್ನು ಮಾತ್ರ ನನ್ನ ಮುಂದೆ ಉಚ್ಚರಿಸಬೇಡ. ಮುಂದೆ ನೀನು ಏನು ಮಾಡಬೇಕೆಂದಿರುವೆ ಹೇಳಿದರೆ ಸಾಕು. ಮಿತ್ರ, ನೀನು ಏನು ಎಣೆಗೊಂಡ ಬೇಡ. ನನ್ನ ಗೆಳೆಯ ಹೇಗೆ ಹೇಳ್ತಾನೋ ಹಾಗೆ ಕೇಳು. ಈ ಸುತ್ತೂರು ಹಳ್ಳಿಗೆ ನೀನೇ ಮನೆಯ. ಗೌಡ್ರೆ, ನಮ್ಮ ಮನೆಯಲ್ಲಿ ನನ್ನ ಹೆಂಡತಿಯು ಮತ್ತು ನನ್ನ ಹಿರಿಯಣ್ಣನ ಕಾಟ ಮೇಳ ಹೆಚ್ಚಾಗಿದೆ. ನಾವಿಬ್ಬರು ಗಂಡ ಹೆಂಡತಿಯರು ಜೋಡಕ್ಕೆ ಅಂತೆ ಹೊರಗಡೆ ತಿರುಗಾಡಲು ಆಗ್ತಾ ಇಲ್ಲ. ಒಟ್ಟಾರೆ ಈಗ ನನ್ನ ಜೀವನ ಎಂಬುದು ಮುಳ್ಳಿನ ತಂತಿಯ ಮೇಲೆ ನಡೆದಂತಾಗಿದೆ ಗೌಡ್ರೆ. ಗಂಗಾಧರ, ನಿನ್ನ ಬಾಳಿನ ಪಯಣ ಮುಳ್ಳಿನ ತಂತಿಯ ಮೇಲೆ ನಡೆಯದಂತಾಗಬಾರದು. ನಾವು ಹೇಳಿದಂತೆ ಕೇಳ್ತೀಯಾ? ತಮ್ಮ, ಈಗ ತಾನೇ ಹೊಸದಾಗಿ ಮದುವೆ ಮಾಡ್ಕೊಂಡಿದೀಯ. ನಿನ್ನ ಬಾಳು ಬಂಗಾರದ ತೆಗಿರ್ಬೇಕಂದ್ರೆ ನಮ್ಮ ದನಿಯಾರ ಹೆಂಗ್ ಹೇಳ್ತಾರ ಅಂತ ಕೇಳ. ಹಿರಿಯರ, ನಾನು ನನ್ನ ಕಾಲಿನ ಮೇಲೆ ನಾನು ನಿಲ್ಲಬೇಕಾದರೆ ಎಂತ ಕೆಲಸ ಮಾಡಲಿಕ್ಕೂ ಸಿದ್ಧ. ಒಟ್ಟಾರೆ ನಾನು ದೊಡ್ಡ ವ್ಯಕ್ತಿಯಾಗಿ ಮೆರೆಯಬೇಕು ಅಷ್ಟೇ. ಗಂಗಾಧರ, ನೀನು ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಮರಬೇಕಾದರೆ ನಿನ್ನ ಹೂವಿನಂತ ಹೃದಯವನ್ನು ಕಲ್ಲು ಬಂಡೆಯಂತೆ ಮಾಡಿಕೊಳ್ಳಲು ಸಿದ್ಧವೆಯಾ? ವಿರಾಟ್, ಈ ನನ್ನ ಮನ ತುಂಬುತ್ತಿರುವಾಗ ನಾನು ಎಂತ ಕೆಲಸಕ್ಕೂ ಸಿದ್ಧ. ಹಾಗಾದರೆ ನಾವು ಮಾಡುತ್ತಿರುವ ಅನ್ಯಾಯ ಕೆಲಸಗಳಿಗೆ ಕೈ ಜೋಡಿಸಬೇಕು. ಗಂಗಾಧರ, ನೀನೊಬ್ಬ ನಮ್ಮ ಕೈಗೊಂಬೆಯಾದರೆ ಆ ನಿಮ್ಮ ಧರ್ಮ ತುಂಬಿದ ಮನೆಯನ್ನೇ ಅವಮಾನಿಸಬಲ್ಲೆ. ಗೌಡ್ರೆ, ನನ್ನಿಂದ ನಿಮಗೆ ಏನಾಗಬೇಕು ಸ್ವಲ್ಪ ಬಿಡಿಸಿ ಹೇಳಿರಿ. ಮಿತ್ರ, ನೀನೇನು ಎಡಗೊಂಡೆ ಬೇಡ. ನನ್ನ ಗೆಳೆಯ ಹೇಗೆ ಹೇಳ್ತಾನೋ ಹಾಗೆ ಕೇಳು. ಈ ಸುತ್ತಲವತ್ತ ಹಳ್ಳಿಗೆ ನೀನೇ ಮನೆಯ. ವಿರಾಟ್, ಈ ನಿಮ್ಮ ಗೆಳೆಯ ಹೇಳಿದಂತೆ ಕೇಳುತ್ತೇನೆ. ನಾನು ಕೇಳಿದಷ್ಟು ದುಡ್ಡು ಮತ್ತು ಒಡವೆಗಳನ್ನು ಕೊಡಬೇಕು. ಲಕ್ಷ್ಮಿಯೇ ನನ್ನ ಅರಮನೆಯ ಮೂಲೆಯಲ್ಲಿ ನಾನು ಉಳಿದುಕೊಂಡು ಬಿಟ್ಟಿದ್ದಾಳೆ. ಹಣ ಬಂಗಾರದ ಚಿಂತೆ ಬಿಡು. ಆದರೆ ಹಾಲಿನಂತೆ ತುಂಬಿರುವ ನಿಮ್ಮ ಸಂಸಾರದಲ್ಲಿ ನಾನು ಹೇಳುವ ಮೋಸದ ಜಾಲದಲ್ಲಿ ಸಿಲುಕಿ ಸುಣ್ಣದ ಹರಳಿನಂತೆ ಹೊರಗೆ ಗೌಡ್ರೆ, ನೀವು ಕಾಲಿನಿಂದ ತೋರಿಸಿದ್ದು ನಾನು ಕೈಯಿಂದ ಮಾಡಿಕೊಡುತ್ತೇನೆ. ಹಾಗಾದರೆ ನಾಳೆ ನಿಮ್ಮ ತುಂಬಿದ ಮನೆಗೊಂದು 3 ಬಾಗಿಲು ಆಗಬೇಕು. ವಿರಾಟ್, ಈ ಸುತ್ತ 40 ಹಳ್ಳಿಗಳಿಗೆ ನಾನು ರಾಜ ಮಹಾರಾಜನಂತೆ ಮೆರೆಯಬೇಕಾದರೆ ನಾನು ಎಂತ ಕೆಲಸಕ್ಕೂ ಸಿದ್ಧ. ಮುಸುರಿ, ಮುಸುರಿ, ಈ ಗಂಗಾಧರನನ್ನು ಒಳಗೆ ಕರೆದುಕೊಂಡು ಹೋಗಿ 10 ಲಕ್ಷ ರೂಪಾಯಿ 10 ತೊಲೆ ಬಂಗಾರ ಕೊಡು. ತಿಳಿಯುತ್ತೆ? ಆಯ್ತ್ರಿ ದಿನಾರ, ನೀವು ಎಷ್ಟು ಹೇಳ್ತೀರಿ ಅಷ್ಟ ಕೊಡ್ತೀನಿ ನೋಡ್ರಿ.
ತಿಳಿದಂತೆ ತಿಳಿಸಿ ಸ್ವರ ತುಂಬಿದ ಕೊಳವನ್ನು ಅನ್ಯಾಯದ ಕೊಳವಂತೆ ನಮ್ಮ ಮಾಡುವುದೇ ನಿಮ್ಮಿಬ್ಬರ ಉದ್ದೇಶ. ಹೌದು ಗೆಳೆಯ, ಹೌದು. ಈ ಸುತ್ತು 40 ಹಳ್ಳಿಗಳಲ್ಲಿ ಧರ್ಮದಿಂದ ನ್ಯಾಯ ಅನ್ಯಾಯ ಹೇಳುವ ಆ ವಿಶ್ವನ ಕಥೆಯನ್ನು ಈ ಮಪ್ಪು ಕಥೆಯಿಂದಲೇ ಅಂತ್ಯದ ನಾಂದಿ ಆಡಿಸುವುದೇ ಈ ವಿಷಕಂಠನ ದುರ್ಗುಣ. ನೀವು ಎಷ್ಟು ಹೇಳಿ ರಸ್ತೆ ಕೊಟ್ಟಿ ನೋಡ್ರಿ. ಸರಿ, ನಡೆಯಲಿ. ಇದೇ ಸಂತೋಷದಲ್ಲಿ ಎಲ್ಲರೂ ಒಳಗೆ ಕೂಡಿಕೊಂಡು ಧ್ವನಿಯನ್ನು ಸೇವಿಸುವ.